ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಕ್ರೋಶದಿಂದ ಬೇಬಿ ಕುಚ್ಚು ಹಾಕ್ತಾರಲ್ವ, ಅದನ್ನು ನಾರ್ಮಲ್ ನೀಡಲಿಂದನೇ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟು 1 ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 1 ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾರ್ಮಲ್ ನೀಡಲ್ಗೆ 6 ಎಳೆ ಸಿಲ್ಕ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಫಸ್ಟ್ ಮಾರ್ಕ್ ಮಾಡಿದ್ದೀನಲ್ವಾ, ಅಲ್ಲಿ ಮೇಲೆಯಿಂದ ಹೀಗೆ ತಗೋಬೇಕು. ಇಷ್ಟುದ್ದ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಒಂದು ನಾಟ್ ಹಾಕೋ ಥರ ಇರಬೇಕು. ಹೀಗೆ ಹಿಡ್ಕೊಂಡು ಈ ಥರ ಒಂದು ನಾಟ್ ಹಾಕೋಬೇಕು. ಇಲ್ಲಿ ಫಸ್ಟು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ, ಎಲ್ಲದಕ್ಕೂ ಹಾಗೆ ಹಾಕ್ಕೊಂಡು ಹೋಗಬೇಕು. ಸ್ಯಾರಿ ಫುಲ್ ಹಾಕ್ಕೊಂಡು ಹೋಗಬೇಕು. ಫಸ್ಟು ಮತ್ತೆ ಮಾರ್ಕ್ ಮಾಡಿದ್ದೀನಲ್ವಾ, ಅಲ್ಲಿ ಹಾಕ್ಕೊಂಡು ಒಂದು ನಾಟ್ ಹಾಕೋಷ್ಟು ಉದ್ದ ಬಿಟ್ಟು ಈ ಥರ ಒಂದು ನಾಟ್ ಹಾಕೋಬೇಕು. ಟೈಟಾಗಿ ಈ ಥರ ನಾಟ್ ಹಾಕ್ಕೋಬೇಕು. ಈ ಥರ ಎಲ್ಲ ನಾಟ್ಸು ಹಾಕೊಂಡ್ಮೇಲೆ ಸ್ಯಾರಿ ಫುಲ್ಲು ನೆಕ್ಸ್ಟ್ ಗಂಟು ಹಾಕಿದ್ದೀನಲ್ವಾ, ಅದರಲ್ಲಿ ಅರ್ಧ ತಗೋಬೇಕು. ಮತ್ತು ನೆಕ್ಸ್ಟ್ ಇದರಲ್ಲಿ ಇದೆ ಅಲ್ವಾ, ಇದರಲ್ಲಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೋಬೇಕು ದಾರದ ಎಳೆಗಳನ್ನ. ಈ ಥರ ಅದರಿಂದ ಮತ್ತೆ ಈ ಕಡೆ ಇರೋ ದಾರದ ಎಳೆಗಳಿಂದ ಅರ್ಧ ತಗೊಂಡು ಈ ಎರಡು ಸೇರಿಸಿ ಒಂದು ಟೈಟಾಗಿ ಈ ಥರ ನಾಟ್ ಹಾಕೋಬೇಕು. ಹೀಗೆ ಸಾರಿ ಫುಲ್ಲು ಹಾಕೊಂಡು ಹೋಗಬೇಕು. ಮತ್ತೆ ಇದರಿಂದ ಈ ಥರ ತಗೊಂಡು ಈ ಥರ ಫುಲ್ ಹಾಕೊಂಡು ಹೋಗಬೇಕು. ಇವಾಗ ಇಲ್ಲಿ ನಾಟ್ಸ್ ಇದೆ ಅಲ್ವಾ, ಹಾಕಿದ್ದೀನಿ. ಅದ್ರ ಕೆಳಗಡೆನೆ ಕುಚ್ಚು ಹಾಕೋದು. ನಾನಿಲ್ಲಿ ಬಿಗ್ಗ ಇರೋ ನೀಡಲ್ಗೆ 67 ಸಿಲ್ಕ್ ಥ್ರೆಡ್ನ ಹಾಕೊಂಡಿದ್ದೀನಿ. ಸಾರಿ ಕಲರ್ಸ್ ಎಲ್ಲ ಹಾಕಿದ್ದೀನಿ, ಬ್ಲೂ ಮತ್ತು ಪಿಂಕಲ್ಲಿ. ಇವಾಗ ಮೇಲ್ಗಡೆಯಿಂದ ನೀಡಲ್ನ ಈ ಥರ ಎಲ್ಲ ಸಿಲ್ಕ್ ಥ್ರೆಡ್ನ ನೀಟಾಗಿ ಹಿಡ್ಕೊಂಡು ಇಲ್ಲಿ ನಾಟ್ ಹಾಕಬೇಕು. ಯಾವಾಗಲೂ ಹಾಕೋ ಥರ ಹೆಣ್ಣಿನ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ. ಈ ಥರ ಹಿಡ್ಕೊಂಡು ಸಿಲ್ಕ್ ಥ್ರೆಡ್ ಜೊತೆನೆ ಇಲ್ಲಿ 3-4 ನಾಟ್ಸ್ ಹಾಕೋತೀನಿ ನಾನು. ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ಸಿಲ್ಕ್ ಸ್ಯಾರಿಗೆ ಕೂಡ ಚೆನ್ನಾಗಿರುತ್ತೆ. ಈ ಥರ 3 ನಾಟ್ಸ್ ಹಾಕಿದ್ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ನಾನಿಲ್ಲಿ ಒಂದೊಂದು ಕಲರ್ನು 10 ಕುಚ್ಚು ಹಾಕಿದ್ದೀನಿ. ಈ ಥರ ಹಾಕೋಬೇಕು ಫುಲ್ ಸ್ಯಾರಿನ. ರೆಡಿ ಆಗುತ್ತೆ ಕುಚ್ಚು. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ. ಇಲ್ಲಿ ನಾಟ್ ಹಾಕಿದ್ದೀನಲ್ವಾ, ಇಲ್ಲಿ ಮೇಲೆಯಿಂದ ನೀಡಲ್ನ ಹಾಕಿ ಹೀಗೆ ಇಟ್ಕೊಂಡು ಇಲ್ಲಿ 3 ನಾಟ್ಸ್ ಹಾಕ್ತೀನಿ. ಈಸಿಯಾಗಿ ಎಲ್ಲರೂ ಹಾಕ್ಕೋಬೋದು ಈ ಸಾರಿ ಕುಚ್ಚನ್ನ. ಓನ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಮಾತ್ರ ಹಾಕಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸಾರಿ ಕುಚ್ಚು. ಈ ಥರ 3 ನಾಟ್ಸ್ ಹಾಕಿ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡಬೇಕು. ಇವಾಗ ಇದನ್ನು ಬೇಬಿ ಕುಚ್ಚು ಅಂದರೆ ಸ್ವಲ್ಪ ಚಿಕ್ಕದಾಗೇ ಇರುತ್ತೆ. ಈ ಥರ ತುಂಬ ಲೆಂತ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಬೇಬಿ ಕುಚ್ಚು. ಅದಕ್ಕೆ ನಾನು ಇಷ್ಟಿಷ್ಟಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ ಸಾರಿ ಹಾಕಿದ್ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಫುಲ್ ಸಾರಿ ಹಾಕಿದ್ದೀನಿ, ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 2 ಕಲರ್ಸ್ ಎಲ್ಲ ಹಾಕಿದ್ದೀನಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.